ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ 2024 ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿ ತೆಗೆದುಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಎಲ್ಲಾ ಪ್ರಚಲಿತ ಘಟನೆಗಳ ಮೇಲಿನ ಒಟ್ಟು 50 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಇತ್ತೀಚೆಗೆ ಬಿಹಾರದ ಮುಖ್ಯಮಂತ್ರಿ ಯಾವ ಸ್ಥಳದಲ್ಲಿ ಅತ್ಯಾಧುನಿಕ ಕ್ರೀಡಾ ಅಕಾಡೆಮಿ ಮತ್ತು ಕ್ರೀಡಾ ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳು ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ ಪಾಟ್ನಾ, ಎರಡನೇದಾಗಿ ರಾಜ್ಗಿರ್ ಹಾಗೂ ಮೂರನೇದಾಗಿ ಗಯಾ ಮತ್ತು ನಾಲ್ಕನೇದಾಗಿ ನಳಂದ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್, ರಾಜ್ಗಿರ್. ಇತ್ತೀಚೆಗೆ ಬಿಹಾರದ ಮುಖ್ಯಮಂತ್ರಿ ಆದಂತಹ ನಿತೀಶ್ ಕುಮಾರ್ ಯಾದವ್ ಯಾರಿದ್ದಾರೆ? ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದ್ದಾರೆ. ಇವರು ಬಿಹಾರ ರಾಜ್ಯದಲ್ಲಿ ಬಿಹಾರ ರಾಜ್ಯದ ರಾಜ್ಗಿರ್ನಲ್ಲಿ ಇತ್ತೀಚೆಗೆ ಅತ್ಯಾಧುನಿಕ ಕ್ರೀಡಾ ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವುದಾದರೆ, ಈ ರಾಜ್ಗಿರ್ ಕ್ರೀಡಾ ಸಂಕೀರ್ಣ, ಈ ಒಂದು ಕ್ರೀಡಾ ಕಟ್ಟಡದಲ್ಲಿ ಆಧುನಿಕ ಕ್ರೀಡಾ ಗಾಯದ ಚಿಕಿತ್ಸೆಗಾಗಿ 24 ಹಾಸಿಗೆಯುಳ್ಳ ಒಂದು ಆಸ್ಪತ್ರೆಯನ್ನು ಸಹ ನಿರ್ಮಿಸಲಾಗಿದೆ. ಈ ಒಂದು ಸೌಲಭ್ಯ ಅಂದ್ರೆ ಆಸ್ಪತ್ರೆ ಮತ್ತು ಕ್ರೀಡಾ ವಿಶ್ವವಿದ್ಯಾಲಯ ಸೌಲಭ್ಯ ಹೊಂದಿರುವಂತಹ ಭಾರತದ ಮೊದಲ ಒಂದು ವಿಶ್ವವಿದ್ಯಾಲಯವಾಗಿದೆ ಬಿಹಾರದ ರಾಜ್ಗಿರ್ನಲ್ಲಿರುವಂತಹ ಈ ಒಂದು ಕ್ರೀಡಾ ವಿಶ್ವವಿದ್ಯಾಲಯ. ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಯಾವ ಸಚಿವಾಲಯವು ನವದೆಹಲಿಯಲ್ಲಿ ಅಶೋಚಾಮ್ ಪರಿಸರ ಮತ್ತು ಕಾರ್ಬನ್ ಸಮ್ಮೇಳನವನ್ನು ಉದ್ಘಾಟಿಸಿದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ನೇರವಾಗಿ ಉತ್ತರ ನೋಡಿಕೊಳ್ಳೋಣ, ಸಮಯದ ಅಭಾವ ಇರೋ ಕಾರಣ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಇತ್ತೀಚೆಗೆ ನವದೆಹಲಿಯಲ್ಲಿ ಅಶೋಚಾಮ್ ಪರಿಸರ ಮತ್ತು ಕಾರ್ಬನ್ ಸಮ್ಮೇಳನವನ್ನು ಆಯೋಜಿಸಿತ್ತು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವುದಾದರೆ, ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ರಾಜ್ಯ ಸಚಿವರಾದಂತಹ ಕೀರ್ತಿ ವರ್ಧನ್ ಸಿಂಗ್ ಅವರು ನವದೆಹಲಿಯಲ್ಲಿ ಅಶೋಚಾಮ್ ಪರಿಸರ ಮತ್ತು ಕಾರ್ಬನ್ ಸಮ್ಮೇಳನವನ್ನು ಉದ್ಘಾಟಿಸಿದರು. ಇದನ್ನು ಉದ್ಘಾಟಿಸಿದವರು ಯಾರು? ಕೇಂದ್ರ ಪರಿಸರ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವರಾದಂತಹ ಕೀರ್ತಿ ವರ್ಧನ್ ಸಿಂಗ್ ಅವರು. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನದ ಧ್ಯೇಯವಾಕ್ಯ ಏನಾಯ್ತಪ್ಪ ಅಂದ್ರೆ 2070 ವೇಳೆಗೆ ನಿವ್ವಳ ಶೂನ್ಯವನ್ನು ಸಾಧಿಸಲು ಸಹಕಾರಿ ಪರಿಸರ ವ್ಯವಸ್ಥೆಯನ್ನು ಪೋಷಿಸುವುದು ಈ ಒಂದು ಸಮ್ಮೇಳನ ಧ್ಯೇಯವಾಕ್ಯವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಯಾವ ಸಚಿವಾಲಯವು ನಿವೃತ್ತ ಕ್ರೀಡಾಪಟುಗಳ ಸಬಲೀಕರಣ ತರಬೇತಿ ಕಾರ್ಯಕ್ರಮವಾದ ರೀಸೆಟ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್. ಯುವ ಮತ್ತು ವ್ಯವಹಾರಗಳ ಹಾಗೂ ಕ್ರೀಡಾ ಸಚಿವಾಲಯವು ರೀಸೆಟ್ ಅನ್ನುವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಗಸ್ಟ್ 29 ಕ್ರೀಡಾ ದಿನದಂದು ಉದ್ಘಾಟಿಸಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವುದಾದರೆ, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ನವದೆಹಲಿಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದಂದು ನಿವೃತ್ತ ಕ್ರೀಡಾಪಟುಗಳ ಸಬಲೀಕರಣ ತರಬೇತಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಈ ರೀಸೆಟ್ ಅನ್ನೋ ಕಾರ್ಯಕ್ರಮ ಯಾವ ಕಾರಣಕ್ಕಾಗಿ ಪ್ರಾರಂಭಿಸಲಾಗಿದೆ ಎಂದು ಪ್ರಶ್ನೆಯನ್ನು ಕೇಳಬಹುದು. ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ನಿವೃತ್ತ ಕ್ರೀಡಾಪಟುಗಳ ಸಬಲೀಕರಣ ತರಬೇತಿ. ಯಾವ ರೀತಿಯಾದ ಸಬಲೀಕರಣ ತರಬೇತಿಪ್ಪ ಅಂದ್ರೆ, ಇದು ನಿವೃತ್ತ ಕ್ರೀಡಾಪಟುಗಳ ವೃತ್ತಿ ಜೀವನ ಅಭಿವೃದ್ಧಿಗೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ಒದಗಿಸುವ ಮೂಲಕ ಅವರನ್ನು ಬೆಂಬಲಿಸುತ್ತದೆ ಮತ್ತು ಅವರು ಹೆಚ್ಚು ಉದ್ಯೋಗಗಳನ್ನಾಗಿ ಮಾಡಲು ಒಂದು ಕಾರ್ಯಕ್ರಮವನ್ನು ಕ್ರೀಡಾ ಇಲಾಖೆ ಇತ್ತೀಚೆಗೆ ಜಾರಿಗೆ ತಗೊಂಡಿದೆ. ಈ ರೀಸೆಟ್ ಅನ್ನುವುದು ಸಹ ಪರೀಕ್ಷೆಯಲ್ಲಿ ಇದರ ಲಾಂಗ್ ಫಾರ್ಮ್ ಸಹ ಕೇಳಬಹುದು. ಈ ರೀಸೆಟ್ ಅಂದ್ರೆ ಏನಪ್ಪಾ ಅಂದ್ರೆ, ರಿಟೈರ್ಡ್ ಸ್ಪೋರ್ಟ್ಸ್ ಪರ್ಸನ್ ಎಂಪವರ್ಮೆಂಟ್ ಟ್ರೈನಿಂಗ್. ಇದು ರೀಸೆಟ್ ಅನ್ನುವುದು ಲಾಂಗ್ ಫಾರ್ಮ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಅನುಮಾನ ಮತದಾರ ಅಥವಾ ಡಿ ವೋಟರ್ ಎಂಬ ಪದವನ್ನು ಪ್ರಾಥಮಿಕವಾಗಿ ಯಾವ ಈಶಾನ್ಯ ರಾಜ್ಯದಲ್ಲಿ ಬಳಸಲಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್, ಅಸ್ಸಾಂ. ಅನುಮಾನ ಮತದಾರ ಅಥವಾ ಡಿ ಮತದಾರ ಅಂತ ಕರೀತಾರೆ. ಇದಕ್ಕೆ ಡಿ ವೋಟರ್ ಎಂದು ಸಹ ಕರೀತಾರೆ. ಡಿ ವೋಟರ್. ಈ ಡಿ ವೋಟರ್ ಅಂದ್ರೆ ಡೌಟ್ಫುಲ್ ವೋಟರ್ ಅಂತ ಕರೀತಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವುದಾದರೆ, ಅಸ್ಸಾಂನಲ್ಲಿ ಸುಮಾರು 1.2 ಲಕ್ಷ ಜನರನ್ನು ಡಿ ಅಥವಾ ಸಂಶಯಾಸ್ಪದ ಅಥವಾ ಅನುಮಾನಾಸ್ಪದ ಮತದಾರ ಎಂದು ಗುರುತಿಸಲಾಗಿದೆ. ಇವರು 41,583 ವಿದೇಶಿಯರೆಂದು ಸಹ ಘೋಷಿಸಲಾಗಿದೆ. ಇದರಲ್ಲಿ ಈ ಡಿ ವೋಟರ್ ಪರಿಕಲ್ಪನೆಯು ಅಸ್ಸಾಂಗೆ ನಿರ್ದಿಷ್ಟವಾಗಿದೆ, ಅಂದ್ರೆ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಸಂಬಂಧಿಸಿದೆ. ಅಲ್ಲಿ ವಲಸೆ ಮತ್ತು ಪೌರತ್ವ ಪ್ರಮುಖ ರಾಜಕೀಯ ಸಮಸ್ಯೆಯಾಗಿದೆ. ಅಲ್ಲಿ ಪೌರತ್ವ ನೀಡುವ ಸಹ ಪ್ರಮುಖವಾದಂತಹ ರಾಜಕೀಯ ಸಮಸ್ಯೆ ಆಗಿದೆ. ಇತ್ತೀಚೆಗೆ ಬಹಳಷ್ಟು ಪ್ರಚಲಿತವಾಗಿ ಸುದ್ದಿಯಲ್ಲಿತ್ತು. ಇದು ಅಸ್ಸಾಂನಲ್ಲಿ 1997ರಲ್ಲಿ ಈ ಒಂದು ಡಿ ವೋಟರ್ ಎಂಬ ಕಾನ್ಸೆಪ್ಟ್ ಅನ್ನು ಪರಿಚಯಿಸಲಾಗಿದೆ. ಸಂಶಯಾಸ್ಪದ ಅಥವಾ ಅನುಮಾನಾಸ್ಪದ ಮತದಾರರಿಗೆ ಡಿ ವೋಟರ್ಸ್ ಅಂತ ಕರೀತಾರೆ. ಇದು ಪ್ರಾರಂಭಿಸಲಾಗಿದೆ ಎಲ್ಲಪ್ಪ ಅಂದ್ರೆ 1997ರಲ್ಲಿ ಅಸ್ಸಾಂನಲ್ಲಿ ಪರಿಚಯಿಸಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಸಬಿನಾ ಸೋಲ್ ಯಾವ ಸಮುದ್ರದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಸಬಿನಾ ಸೋಲ್. ಇದಕ್ಕೆ ಆಪ್ಷನ್ಸ್ಗಳು ಮೊದಲನೇದಾಗಿ ಕೆಂಪು ಸಮುದ್ರ, ಎರಡನೇದಾಗಿ ಕಪ್ಪು ಸಮುದ್ರ ಹಾಗೂ ಮೂರನೇದಾಗಿ ದಕ್ಷಿಣ ಚೀನಾ ಸಮುದ್ರ ಇದೆ ಮತ್ತು ನಾಲ್ಕನೇದಾಗಿ ಅರಬ್ಬಿ ಸಮುದ್ರ ಇದೆ.
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ದಕ್ಷಿಣ ಚೀನಾ ಸಮುದ್ರದಲ್ಲಿ ಸಬಿನಾ ಸೂಲ್ ಕಂಡು ಬರುತ್ತದೆ. ಇತ್ತೀಚೆಗೆ ಚೀನಾದ ನೈಸರ್ಗಿಕ ಸಂಪನ್ಮೂಲ ಸಚಿವಾಲಯವು ದಕ್ಷಿಣ ಚೀನಾ ಮತ್ತು ಸಮುದ್ರದಲ್ಲಿನ ವಿವಾದಿತ ಸಬಿನಾ ಸೂಲ್ ಕುರಿತು ತನ್ನ ಮೊದಲ ಸಮೀಕ್ಷೆಯನ್ನು ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಹೀಗಾಗಿ ಇದು ಸುದ್ದಿಯಲ್ಲಿದೆ. ಈ ಸಬಿನಾ ಸೂಲ್ ಇದನ್ನು ಕ್ಸಿಯಾನ್ ಬಿನ್ ರಿಪ್ ಎಂದು ಸಹ ಕರೆಯುತ್ತಾರೆ. ಇದು ದಕ್ಷಿಣ ಚೀನಾ ಸಮುದ್ರದ ಸ್ಟ್ರಾಟಿಸ್ ದ್ವೀಪಗಳ ಪೂರ್ವ ಭಾಗದಲ್ಲಿ ಸಾಗರದ ಹವಳ ದ್ವೀಪವಾಗಿದೆ. ಯಾವುದು? ಸಬಿನಾ ಸೂಲ್ ಎನ್ನುವುದು. ಇನ್ನು ಮುಂದಿನ ಪ್ರಶ್ನೆ ತಿಳಿದುಕೊಳ್ಳೋಣ. ವಾರ್ಷಿಕವಾಗಿ ಯಾವ ದಿನದಂದು ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ಇದಕ್ಕೆ ಎಲ್ಲರೂ ಆನ್ಸರ್ ಮಾಡ್ತೀರಾ. ಆಗಸ್ಟ್ 29ರಂದು ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆರೋಗ್ಯ ಮತ್ತು ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳಲು ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳು ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಲು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಂದು ಆಗಸ್ಟ್ 29ರಂದು ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಪ್ರತಿ ವರ್ಷ ಆಗಸ್ಟ್ 29ರಂದು ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವು ಹಾಕಿಯಲ್ಲಿ ಭಾರತದ ಯಶಸ್ಸಿಗೆ ಮಹತ್ತರವಾದ ಕೊಡುಗೆ ನೀಡಿದಂತ ಪ್ರಸಿದ್ಧ ಹಾಕಿ ಆಟಗಾರ ಯಾರು? ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಫರಕ್ಕಾ ಬ್ಯಾರೇಜ್ ಇದು ಯಾವ ನದಿಯ ಮೇಲಿದೆ ಅನ್ನೋ ಪ್ರಶ್ನೆ ಇದೆ. ಫರಕ್ಕಾ ಬ್ಯಾರೇಜ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇಸ್ ಕರೆಕ್ಟ್. ಈ ಫರಕ್ಕಾ ಬ್ಯಾರೇಜ್ ಇದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ 300 ಕಿಲೋಮೀಟರ್ ದೂರದಲ್ಲಿದೆ. ಫರಕ್ಕಾ ಅಣೆಕಟ್ಟು ಎಂದು ಸಹ ಕರೀತಾರೆ. ಇದು ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಪ್ರವಾಹ ಉಂಟಾಗಿತ್ತು. ಹೀಗಾಗಿ ಈ ಒಂದು ಅಣೆಕಟ್ಟು ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಈ ಒಂದು ಅಣೆಕಟ್ಟಿಂದ ನೀರನ್ನು ಬಿಟ್ಟ ಕಾರಣ ಬಾಂಗ್ಲಾದೇಶ ಪ್ರವಾಹ ಉಂಟಾಗಿದೆ ಅಂತ ಬಾಂಗ್ಲಾದೇಶ ಸರ್ಕಾರ ಒಂದು ವರದಿಯನ್ನು ನೀಡಿತ್ತು. ಹೀಗಾಗಿ ಇದು ಸುದ್ದಿಯಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ. 61ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ಕಾರ್ತಿಕ್ ವೆಂಕಟರಾಮನ್, ಇವರು ಆಂಧ್ರ ಪ್ರದೇಶ ರಾಜ್ಯದವರು. ಕಾರ್ತಿಕ್ ವೆಂಕಟರಾಮನ್. ಇನ್ನು ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಆಂಧ್ರ ಪ್ರದೇಶದ ಗ್ರ್ಯಾಂಡ್ ಮಾಸ್ಟರ್ ಅಂತ ಕಾರ್ತಿಕ್ ವೆಂಕಟರಾಮನ್ ಇವರು ಗುರ್ಗಾಂವ್, ಇದು ಹರಿಯಾಣದಲ್ಲಿ ಕಂಡು ಬರುತ್ತದೆ. ಹರಿಯಾಣದ ಗುರ್ಗಾಂವ್ನಲ್ಲಿ ನಡೆದಂತ 61ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ. ಈ 61ನೇ ಚೆಸ್ ಚಾಂಪಿಯನ್ಶಿಪ್ ನಡೆದಿರುವುದು ಹರಿಯಾಣದ ಗುರ್ಗಾಂವ್ನಲ್ಲಿ. ಅದೇ ರೀತಿಯಾಗಿ ಹರಿಯಾಣದ ಗುರ್ಗಾಂವ್ನ RPS ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಹರಿಯಾಣ ಚೆಸ್ ಅಸೋಸಿಯೇಷನ್ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾರ್ತಿಕ್ ಇವರು ಈ ಒಂದು ಟ್ರೋಫಿಯನ್ನು ಗೆಲ್ಲುವ ಮೂಲಕ 6 ಲಕ್ಷ ರೂಪಾಯಿ ನಗದು ಬಹುಮಾನ ಸಹ ಪಡೆದುಕೊಂಡಿದ್ದಾರೆ. ಎಷ್ಟು? 6 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ ಈ ಟೂರ್ನಿಯ ನೇತೃತ್ವವನ್ನು ವಹಿಸಿದಂತಹ ಸೂರ್ಯ ಗಂಗೂಲಿ ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು 5 ಲಕ್ಷ ರೂಪಾಯಿ ನಗದನ್ನು ಸಹ ಪಡೆದುಕೊಂಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ. ಇತ್ತೀಚೆಗೆ ತುರ್ತು ನಿರ್ವಹಣೆ ಕುರಿತು 2ನೇ ಇಂಡೋ ರಷ್ಯನ್ ಸಭೆಯಲ್ಲಿ ನಡೆದಿದೆ ಎನ್ನುವ ಪ್ರಶ್ನೆ ಇದೆ. ಇತ್ತೀಚೆಗೆ ತುರ್ತು ನಿರ್ವಹಣೆ ಕುರಿತು 2ನೇ ಇಂಡೋ ರಷ್ಯನ್ ಸಭೆಯಲ್ಲಿ ನಡೆದಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್. ಇಲ್ಲಿ ರಷ್ಯಾದ ಮಾಸ್ಕೋದಲ್ಲಿ ಇತ್ತೀಚೆಗೆ ತುರ್ತು ನಿರ್ವಹಣೆ ಕುರಿತು ಇಂಡೋ ರಷ್ಯನ್ ಸಭೆ ನಡೆಸಲಾಯಿತು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಮಾಸ್ಕೋ ಆಗಸ್ಟ್ 28, 2024ರಂದು ತುರ್ತು ನಿರ್ವಹಣೆಯ ಮೇಲಿನ ರಷ್ಯಾದ ಭಾರತೀಯ ಜಂಟಿ ಆಯೋಗದ 2ನೇ ಸಭೆಯನ್ನು ಆಯೋಜಿಸಿದೆ. ಎಲ್ಲಿ? ರಷ್ಯಾದ ಮಾಸ್ಕೋದಲ್ಲಿ. ಇದರಲ್ಲಿ ಭಾರತೀಯ ನಿಯೋಗವನ್ನು ಕೇಂದ್ರ ಗೃಹ ವ್ಯವಹಾರಗಳ ರಾಜ್ಯ ಸಚಿವರಾದಂತ ನಿತ್ಯಾನಂದ್ ರೈ ಅವರು ನೇತೃತ್ವ ವಹಿಸಿದರು. ಈ ಒಂದು ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವರು ಯಾರಪ್ಪ ಅಂದ್ರೆ ಕೇಂದ್ರ ಗೃಹ ವ್ಯವಹಾರಗಳ ರಾಜ್ಯ ಸಚಿವರಾದಂತ ನಿತ್ಯಾನಂದ್ ರೈ ಅವರು. ಇನ್ನು ಮುಂದಿನ ಪ್ರಶ್ನೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಭಾರತದ 2ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆ INS ಅರಿಘಾಟ್ ಅನ್ನು ಯಾವ ಸ್ಥಳದಲ್ಲಿ ನಿಯೋಜಿಸಲಾಗಿದೆ ಅನ್ನೋ ಪ್ರಶ್ನೆ ಇದೆ. INS ಅರಿಘಾಟ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದಲ್ಲಿ INS ಅರಿಘಾಟ್ ಅನ್ನು ಇತ್ತೀಚೆಗೆ ನಿಯೋಜಿಸಲಾಗಿದೆ. ಇದು 2ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ ಕ್ಷಿಪಣಿಯಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಇದು INS ಅರಿಹಂತನ ನವೀಕರಿಸಿದ ಆವೃತ್ತಿಯಾಗಿದೆ. INS ಅರಿಹಂತನ ನಂತರ ನವೀಕರಿಸಿದ ಆವೃತ್ತಿಯಾಗಿದೆ. ಇದು ಭಾರತದ ನೌಕಾ ಸಾಮರ್ಥ್ಯ ಮತ್ತು ಪರಮಾಣು ನಿರೋಧಕತೆಯನ್ನು ಹೆಚ್ಚಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ ತಿಳಿದುಕೊಳ್ಳೋಣ. ವಿಶ್ವ ಜಲ ಸಪ್ತಾಹ ದಿನದ ಥೀಮ್ ಏನಕ್ಕೆ ಇದ್ದಾರೆ? 2024ರ ವಿಶ್ವ ಜಲ ಸಪ್ತಾಹ ದಿನದ ಥೀಮ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇಸ್ ಕರೆಕ್ಟ್. ಇದಕ್ಕೆ ಬ್ರಿಡ್ಜಿಂಗ್ ಅಥವಾ ಕನ್ನಡದಲ್ಲಿ ಸೇತುವೆಗಳನ್ನು ಕರೀತಾರೆ. ಬ್ರಿಡ್ಜಿಂಗ್ ಗಡಿಗಳು, ಶಾಂತಿಯುತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ನೀರು ಎನ್ನುವುದು 2024ರ ವಿಶ್ವ ಜಲ ಸಪ್ತಾಹ ದಿನದ ಥೀಮ್ ಆಗಿದೆ. ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ ವಾರ್ಷಿಕವಾಗಿ ವಿಶ್ವ ಜಲ ವಾರವನ್ನು ಆಯೋಜಿಸುತ್ತದೆ. ಇದು 1991ರಿಂದ ಈ ಒಂದು ಜಲ ಸಪ್ತಾಹವನ್ನು ಆಚರಿಸಲು ಪ್ರಾರಂಭಿಸಲಾಗಿದೆ. 2024ರ ಈ ಒಂದು ಕಾರ್ಯಕ್ರಮವನ್ನು ಆಗಸ್ಟ್ 25ರಿಂದ 29ರವರೆಗೆ ಸ್ಟಾಕ್ ಹೋಮ್ ನ ವಾಟರ್ ಫ್ರಂಟ್ ಕಾಂಗ್ರೆಸ್ ಸೆಂಟರ್ ನಲ್ಲಿ ಆನ್ಲೈನ್ ಮತ್ತು ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ.
ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕೀಲಿ ಮಂಜಾರೋ ಪರ್ವತವು ಯಾವ ದೇಶದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್, ತಾಂಜಾನಿಯಾ. ಇದು ಬಹಳಷ್ಟು ಪರೀಕ್ಷೆಯಲ್ಲಿ ಈ ಒಂದು ಕೀಲಿ ಮಂಜಾರೋ ಪರ್ವತದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇದು ತಾಂಜಾನಿಯಾ ದೇಶದಲ್ಲಿ ಕಂಡು ಬರುತ್ತಿದೆ. ಇದು ಯಾಕೆ ಸುದ್ದಿಯಲ್ಲಿದೆ ಇತ್ತೀಚೆಗಪ್ಪ ಅಂದ್ರೆ, ನಮ್ಮ ಭಾರತದ ಪಂಜಾಬ್ ರೂಪರ್ನ 5 ವರ್ಷದ ತೇಗ್ ಬೀರ್ ಸಿಂಗ್ ಇವರು ಆಫ್ರಿಕಾದ ಅತಿ ಎತ್ತರವಾದ ಶಿಖರವಾದಂತ ಕೀಲಿ ಮಂಜಾರೋ ಪರ್ವತವನ್ನು ಏರಿದ್ದಾರೆ. ಹೀಗಾಗಿ ಇದು ಸುದ್ದಿಯಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಗಾರ್ಡ್ NSG ಯ ಹೊಸ ಡೈರೆಕ್ಟರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ನ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರಪ್ಪ ಅಂದ್ರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎಸ್ ಕರೆಕ್ಟ್, ಬಿ ಶ್ರೀನಿವಾಸ್ ಇವರನ್ನು ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಗಾರ್ಡ್ ನ ಹೊಸ ಡೈರೆಕ್ಟರ್ ಆಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಆಗಸ್ಟ್ 27, 2024ರಂದು ಹಿರಿಯ IPS ಅಧಿಕಾರಿಯಾದಂತ ಶ್ರೀ ಬಿ ನಿವಾಸ್ ಅವರನ್ನು ರಾಷ್ಟ್ರೀಯ ಭದ್ರತಾ ಗಾರ್ಡ್ NSG ಯ ಹೊಸ ಡೈರೆಕ್ಟರ್ ಜನರಲ್ ಆಗಿ ನೇಮಕ ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ 2 ರಾಜ್ಯಗಳು ಇತ್ತೀಚೆಗೆ ಧಾರ್ಮಿಕ ಸರ್ಕ್ಯೂಟ್ ಕೃಷ್ಣ ಗಮನ ಪಥ ಅಭಿವೃದ್ಧಿಯನ್ನು ಘೋಷಿಸಿದವು ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರೆಕ್ಟ್, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಸರ್ಕಾರವು ಇತ್ತೀಚೆಗೆ ಧಾರ್ಮಿಕ ಸರ್ಕ್ಯೂಟ್ ಕೃಷ್ಣ ಗಮನ ಪಥ ಅಭಿವೃದ್ಧಿಯನ್ನು ಘೋಷಿಸಿದವು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಕೃಷ್ಣ ಗಮನ ಪಥ ಎಂಬ ಹೊಸ ಧಾರ್ಮಿಕ ಸರ್ಕ್ಯೂಟ್ ಅಭಿವೃದ್ಧಿಯನ್ನು ಘೋಷಿಸಿದರು. ಈ ಉಪಕ್ರಮವು ಧಾರ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಈ ಸರ್ಕ್ಯೂಟ್ ಎಲ್ಲಿಂದ ಪ್ರಾರಂಭವಾಗುತ್ತಪ್ಪ ಅಂದ್ರೆ, ಶ್ರೀಕೃಷ್ಣ ಜನ್ಮಸ್ಥಳವಾದ ಮಥುರಾವನ್ನು ಮತ್ತು ಮಧ್ಯಪ್ರದೇಶದ ಪವಿತ್ರ ನಗರವಾದಂತಹ ಉಜ್ಜಯಿನಿಯೊಂದಿಗೆ ಸಂಪರ್ಕಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಈಸ್ಟರ್ನ್ ಎಕ್ವೈನ್ ಎನ್ಸೆಫಾಲಿಟಿಸ್ EEE ಅಂತ ಕರೀತಾರೆ. ಇದು ಯಾವ ರೋಗಕಾರಕದಿಂದ ಉಂಟಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕರೆಕ್ಟ್, ವೈರಸ್ ರೋಗದಿಂದ ಈಸ್ಟರ್ನ್ ಎಕ್ವೈನ್ ಎನ್ಸೆಫಾಲಿಟಿಸ್ ಉಂಟಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಇದು ಅಪರೂಪದ ಎಕ್ವೈನ್ ಎನ್ಸೆಫಾಲಿಟಿಸ್ ವೈರಸ್. ಇದು ಸೋಂಕಿಗೆ ಒಳಗಾದಂತ ನಂತರ USA ನ್ಯೂ ಹ್ಯಾಂಪ್ಶೈರ್ನಲ್ಲಿ ವ್ಯಕ್ತಿಯೊಬ್ಬರು ಇತ್ತೀಚೆಗೆ ನಿಧನರಾದರು. ಹೀಗಾಗಿ ಸುದ್ದಿಯಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ. ಯಾವ ರಾಜ್ಯವು ಇತ್ತೀಚೆಗೆ ಅರೆಕಾಡು ಗೋವಿನ ಜೀವಿ ಮಿಥುನ್, ಇದಕ್ಕೆ ಬ್ರಾಸ್ ಫ್ರಂಟಾಲಿಸ್ ಎಂದು ಸಹ ಕರೀತಾರೆ. ಯಾವ ರಾಜ್ಯವು ಇತ್ತೀಚೆಗೆ ಅರೆಕಾಡು ಜೀವಿ ಮಿಥುನ್ ಅನ್ನು ಮೊದಲ ಬಾರಿಗೆ ದಾಖಲಿಸಿದೆ, ಅಂದ್ರೆ ಮೊದಲ ಬಾರಿಗೆ ಮಿಥುನ್ ಅಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್, ಅಸ್ಸಾಂ ರಾಜ್ಯದಲ್ಲಿ ಇತ್ತೀಚೆಗೆ ಮಿಥುನ್ ವನ್ಯಜೀವಿ ಕಂಡು ಬಂದಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಅಸ್ಸಾಂನ ಡೀಮಾ ಅಸೋವಾದಲ್ಲಿ ಮೊದಲ ಬಾರಿಗೆ ಅರೆಕಾಡು ಪ್ರಾಣಿಯಾದಂತ ಮಿಥುನ್ ಇರುವಿಕೆಯನ್ನು ಗುರುತಿಸಲಾಗಿದೆ. ಈ ಮಿಥುನ್ ಎನ್ನುವುದು ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ರಾಜ್ಯದ ರಾಜ್ಯ ಪ್ರಾಣಿಯೂ ಸಹ ಆಗಿದೆ. ಅದೇ ರೀತಿಯಾಗಿ ಇದು ಮಿಜೋರಾಂ ಮತ್ತು ಮಣಿಪುರದಲ್ಲಿ ಸಹ ಈ ಮಿಥುನ್ ಕಂಡು ಬರುತ್ತದೆ. ಇನ್ನು ಇತ್ತೀಚೆಗೆ ಯಾವ ರಾಜ್ಯವು ಪಕ್ಷಿ ಜ್ವರ ಅಥವಾ ಏವಿಯನ್ ಇನ್ಫ್ಲೂಯೆನ್ಸ್ ದ ಏಕಾಏಕಿ ವರದಿಯನ್ನು ನೀಡಿದೆ ಅಂತ ಪ್ರಶ್ನೆ ಇದೆ. ಈ ಪಕ್ಷಿ ಜ್ವರಕ್ಕೆ ಏವಿಯನ್ ಇನ್ಫ್ಲೂಯೆನ್ಸ್ ಎಂದು ಸಹ ಕರೀತಾರೆ. ಇದು ಇತ್ತೀಚೆಗೆ ಬಿಹಾರ ರಾಜ್ಯದಲ್ಲಿ ಈ ಒಂದು ಹಕ್ಕಿ ಜ್ವರ ಅಥವಾ ಪಕ್ಷಿ ಜ್ವರ ಹೆಚ್ಚಾಗಿದೆ. ಹೀಗಾಗಿ ಇದು ವರದಿ ನೀಡಿದೆ. ಇನ್ನು ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಒಡಿಶಾದಲ್ಲಿ H5N1 ಸ್ಪೈನ್ ನೊಂದಿಗೆ ಹಕ್ಕಿ ಜ್ವರ ಏಕಾಏಕಿ ವರದಿಯಾಗಿದೆ. ಇದು 11,700 ಕೋಳಿಗಳನ್ನು ಕೊಲ್ಲಲು ಕಾರಣವಾಯಿತು. ಇಲ್ಲಿ ಒಡಿಶಾದಲ್ಲಿ ಹಕ್ಕಿ ಜ್ವರಕ್ಕೆ H5N1 ಅಂತ ಸಹ ಕರೀತಾರೆ, H5N1. ಒಡಿಶಾದ ಪುರಿ ಜಿಲ್ಲೆಯ ಪಿಪ್ಲಿಯಲ್ಲಿರುವಂತಹ ಕೋಳಿ ಫಾರ್ಮ್ ನಲ್ಲಿ ಏಕಾಏಕಿ ಈ ಒಂದು ಘಟನೆ ಸಂಭವಿಸಿದ್ದು, ಸಾಮೂಹಿಕವಾಗಿ ಒಟ್ಟು 11,700 ಕೋಳಿಗಳು ನಿಧನವಾಗಿವೆ. ಇನ್ನು ಮುಂದಿನ ಪ್ರಶ್ನೆ, ಅಂಡರ್ 17 ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್, ಜೋರ್ಡನ್ ನ ಅಮ್ಮನ್ ನಲ್ಲಿ ಅಂಡರ್ 17 ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ನಡೆಯಿತು. ಇನ್ನು ಭಾರತದ ಮಹಿಳಾ ಕುಸ್ತಿಪಟುಗಳು ಅಂಡರ್ 17 ಕುಸ್ತಿ ಚಾಂಪಿಯನ್ಶಿಪ್ 2024 ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಜಪಾನ್ ನ ಪ್ರಾಬಲ್ಯವನ್ನು ಮುರಿಯಿತು. ಅಂದ್ರೆ ಈಗ ಸತತವಾಗಿ ಜಪಾನ್ ಈ ಒಂದು ಅಂಡರ್ 17 ರೆಸ್ಲಿಂಗ್ ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಿತ್ತು. ಈ ಬಾರಿ ನಮ್ಮ ಭಾರತದ ಮಹಿಳಾ ತಂಡವು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಮೂಲಕ ಜಪಾನ್ ನ ದಾಖಲೆಯನ್ನು ಮುರಿದಿದೆ. ಭಾರತವು ಈ ಒಂದು ಆಯೋಜನೆಯಲ್ಲಿ, ಈ ಒಂದು ಕ್ರೀಡಾಕೂಟದ ಆಯೋಜನೆಯಲ್ಲಿ 5 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚು ಪದಕ ಸೇರಿದಂತೆ ಒಟ್ಟು 8 ಪದಕಗಳನ್ನು ಪಡೆದುಕೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಕೋಸ್ಟ್ ಗಾರ್ಡ್ ISG ಇಂಡಿಯನ್ ಕೋಸ್ಟ್ ಗಾರ್ಡ್ ನ ಯಾವ ನಗರದಲ್ಲಿ ಸುವಿಧಾ ಸಾಫ್ಟ್ವೇರ್ ಆವೃತ್ತಿ 1.0 ಅನ್ನು ಪ್ರಾರಂಭಿಸಲಾಯಿತು? ಸುವಿಧಾ ಪರೀಕ್ಷೆಯಲ್ಲಿ ಇದನ್ನು ಪ್ರಶ್ನೆ ಕೇಳಬಹುದು, ಬಹಳಷ್ಟು ಮುಖ್ಯವಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್, ವಿಶಾಖಪಟ್ಟಣಂನಲ್ಲಿ ಇತ್ತೀಚೆಗೆ ಸುವಿಧಾ ಆವೃತ್ತಿ 1.0 ಅನ್ನು ಪ್ರಾರಂಭಿಸಲಾಗಿದೆ. ಇದು ಒಂದು ಸಾಫ್ಟ್ವೇರ್ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಭಾರತೀಯ ಕೋಸ್ಟ್ ಗಾರ್ಡ್
ಇಂಡಿಯನ್ ಕೋಸ್ಟ್ ಗಾರ್ಡ್ ವಿಶಾಖಪಟ್ಟಣಂನಲ್ಲಿರುವಂತಹ ತನ್ನ ಮೊದಲ ವಾರ್ಷಿಕ ಕಾರ್ಯಾಚರಣೆಯ ತರಬೇತಿ ಸಮ್ಮೇಳನದಲ್ಲಿ ಸುವಿಧಾ ಸಾಫ್ಟ್ವೇರ್ನ ಆವೃತ್ತಿ 1.0 ಅನ್ನು ಪ್ರಾರಂಭಿಸಿತು. ಈ ಸಾಫ್ಟ್ವೇರ್ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಇಂಡಿಯನ್ ಕೋಸ್ಟ್ ಗಾರ್ಡ್ ಪ್ಲಾಟ್ಫಾರ್ಮ್ಗಳಾದ್ಯಂತ ತರಬೇತಿ ಪ್ರೋಟೋಕಾಲ್ಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಪ್ಲಾಟ್ಫಾರ್ಮ್ಗಳಾದ್ಯಂತ ತರಬೇತಿ ಪ್ರೋಟೋಕಾಲ್ಗಳನ್ನು ಸುಧಾರಿಸುವ ಮುಖ್ಯವಾದ ಗುರಿಯನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗೋಲ್ಡನ್ ನೈಟ್ಸ್ ಇದು ಯಾವ ದೇಶದಲ್ಲಿದೆ ಅನ್ನೋ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್. ಸಿರಿಯಾ ದೇಶದಲ್ಲಿ ಗೋಲ್ಡನ್ ನೈಟ್ಸ್ ಕಂಡು ಬರುತ್ತಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಇಸ್ರೇಲ್ ಆಕ್ರಮಿತವಾದಂತ ಗೋಲ್ಡನ್ ನೈಟ್ಸ್ ಆಟದ ಮೈದಾನದಲ್ಲಿ ಮಾರಣಾಂತಿಕ ಮುಷ್ಕರ ಸಂಭವನೀಯ ಹೊಸ ಸಂಘರ್ಷದ ಬಗ್ಗೆ ಇತ್ತೀಚೆಗೆ ಕಳವಳವನ್ನು ಉಂಟಾಗಿದೆ. ಇದು ಗೋಲ್ಡನ್ ನೈಟ್ಸ್ ಇದು ಸಿರಿಯಾದ ನೈಋತ್ಯದಲ್ಲಿ ಕಂಡುಬರುತ್ತದೆ. ಇಲ್ಲಿ ಸಿರಿಯಾ ದೇಶದ ನೈಋತ್ಯ ಭಾಗದಲ್ಲಿ ಕಂಡುಬರುತ್ತದೆ. ಇದು ಸಿರಿಯಾದ ಡಮಾಸ್ಕಸ್ನಿಂದ 60 ಕಿಲೋಮೀಟರ್ ದೂರ ಇದೆ. ಜೊತೆಗೆ 1,000 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಜೋರ್ಡಾನ್ ನದಿ, ಗಲೀಲಿ ಸಮುದ್ರ ಮತ್ತು ಮೌಂಟ್ ಹರ್ಮನ್ ಹಾಗೂ ವಾಡಿ ಅಲ್ ರುಕಾಡ್ ನದಿ ಮತ್ತು ಯರ್ಮನ್ ನದಿಯಿಂದ ಗೋಲ್ಡನ್ ನೈಟ್ಸ್ ಆವೃತವಾಗಿದೆ. ಇದನ್ನು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಆಕ್ರಮಿತ ಪ್ರದೇಶವೆಂದು ಸಹ ಘೋಷಿಸಲಾಗಿದೆ. ಯಾವುದು ಗೋಲ್ಡನ್ ಹೈಟ್ಸ್ ಇದು ಸಿರಿಯಾ ದೇಶದಲ್ಲಿ ಕಂಡುಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, 500 ಮೆಗಾವ್ಯಾಟ್ ಎಲೆಕ್ಟ್ರಿಕಲ್ ಸೋಡಿಯಂ ಕೋಲ್ಡ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಎಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್. ಕಲ್ಪಕಂ ತಮಿಳುನಾಡುದಲ್ಲಿ 500 ಮೆಗಾವ್ಯಾಟ್ ಎಲೆಕ್ಟ್ರಿಕಲ್ ಸೋಡಿಯಂ ಕೋಲ್ಡ್ ಪ್ರೋಟೋಟೈಪ್ಡ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇತ್ತೀಚೆಗೆ ಸ್ಥಾಪಿಸಲಾಗಿದೆ. ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ತಮಿಳುನಾಡಿನ ಕಲ್ಪಕಂನಲ್ಲಿರುವಂತಹ ಭಾರತದ 500 ಮೆಗಾವ್ಯಾಟ್ ಎಲೆಕ್ಟ್ರಿಕಲ್ ಸೋಡಿಯಂ ಕೋಲ್ಡ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ನ ಮೊದಲ ನಿರ್ಣಾಯಕ ವಿಧಾನಕ್ಕೆ ಅನುಮತಿಯನ್ನು ನೀಡಿದೆ. ಪರೀಕ್ಷೆಯಲ್ಲಿ AERB ಎಂದು ಕೊಟ್ಟು ಇದರ ಲಂಗ್ಫಾರ್ಮ್ ಕೇಳಬಹುದು. ಇದರ ಲಂಗ್ಫಾರ್ಮ್ ಏನಪ್ಪಾ ಅಂದ್ರೆ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್, AERB, ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಕಿಂಡ್ಲಿನ್ಸ್ ಎಂದರೆ ಏನು ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್. ಜೀವಕೋಶಗಳ ಒಳಗೆ ಇರುವ ಅಡಾಪ್ಟರ್ ಪ್ರೋಟೀನ್ಗಳು ಇದು ಕಿಂಡ್ಲಿನ್ಸ್ ಅರ್ಥವನ್ನು ನೀಡುತ್ತದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಇತ್ತೀಚೆಗೆ ಒಂದು ಅಧ್ಯಯನವು ಕಿಂಡ್ಲಿನ್ಗಳ ಜೀವಕೋಶದ ಪೊರೆಗಳಲ್ಲಿನ ಅಡಾಪ್ಟರ್ ಪ್ರೋಟೀನ್ಗಳು ಹೊಸ ಕ್ಯಾನ್ಸರ್ ಚಿಕಿತ್ಸಾ ಮಾರ್ಗವನ್ನು ನೀಡಬಹುದು ಎಂದು ಕಂಡುಹಿಡಿದಿದೆ. ಇನ್ನು ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಾಣಿಸಿಕೊಂಡ ಲೇಕೆಂಬಿ ಔಷಧವನ್ನು ಯಾವ ಕಾಯಿಲೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ? ಲೇಕೆಂಬಿ ಔಷಧ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್. ಅಲ್ಜಿಮರ್ ಕಾಯಿಲೆಗೆ ಈ ಒಂದು ಲೇಕೆಂಬಿ ಎಂಬ ಔಷಧವನ್ನು ನೀಡುತ್ತಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಅಲ್ಜಿಮರ್ ಔಷಧವಾದಂತ ಲೇಕೆಂಬಿ 3 ವರ್ಷಗಳಲ್ಲಿ ರೋಗದ ಪ್ರಗತಿಯನ್ನು ನಿಧಾನಗೊಳಿಸುತ್ತದೆ ಎಂದು ಒಂದು ಅಧ್ಯಯನವು ಇತ್ತೀಚೆಗೆ ಕಂಡುಹಿಡಿದಿದೆ. ಈ ಲೇಕೆಂಬಿ ಇದು ಮೆದುಳಿನಿಂದ ಬೀಟಾ ಅಮಿಲಾಯ್ಡ್ ಅನ್ನು ತೆಗೆದುಹಾಕುವ ಪ್ರತಿಕಾಯ ಚಿಕಿತ್ಸೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ ಎಷ್ಟು ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರೆಕ್ಟ್, 39ನೇ ಸ್ಥಾನ. ಪರೀಕ್ಷೆಯಲ್ಲಿ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕವನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದೆಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವರ್ಲ್ಡ್ ಎಕನಾಮಿಕ್ ಫೋರಂ, WEF. ವರ್ಲ್ಡ್ ಎಕನಾಮಿಕ್ ಫೋರಂ ಇಂದ ಪ್ರತಿ ವರ್ಷ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. 2024ರಲ್ಲಿ ಭಾರತದ ಸ್ಥಾನ 39ನೇ ಸ್ಥಾನದಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಘನತ್ಯಾಜ್ಯ ನಿರ್ವಹಣೆಯನ್ನು ಸುಧಾರಿಸಲು ಯಾವ ಸಂಸ್ಥೆಯು ಇತ್ತೀಚೆಗೆ 200 ಮಿಲಿಯನ್ ಸಾಲವನ್ನು ಅನುಮೋದಿಸಿದೆ? ಅಂದ್ರೆ ಭಾರತದಲ್ಲಿ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡ್ಬೇಕಂತೇಳಿ ಯಾವ ಒಂದು ಸಂಸ್ಥೆಯು 200 ಮಿಲಿಯನ್ ನಮ್ಮ ಭಾರತಕ್ಕೆ ಸಾಲವನ್ನು ನೀಡಿದೆ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್, ಇದಕ್ಕೆ ADB ಅಂತ ಸಹ ಕರೀತಾರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಸ್ವಚ್ಛ ಭಾರತ ಮಿಷನ್ ನ 2.0 ಅಡಿಯಲ್ಲಿ 100 ಭಾರತೀಯ ನಗರಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆ ಮತ್ತು ನೈರ್ಮಲ್ಯವನ್ನು ಸುಧಾರಿಸಲು 200 ಮಿಲಿಯನ್ ಸಾಲವನ್ನು ಇತ್ತೀಚೆಗೆ ಅನುಮೋದಿಸಿದೆ. ಈ ಹಣವನ್ನು ತ್ಯಾಜ್ಯ ಸಂಸ್ಕರಣಾ ಸೌಲಭ್ಯಗಳನ್ನು ನಿರ್ಮಿಸಲು ಮತ್ತು ಸಮುದಾಯ ನೈರ್ಮಲ್ಯ ಯೋಜನೆಗಳಿಗೆ ಬಳಸಲಾಗುತ್ತದೆ. ಯಾವುದು ಏಷ್ಯನ್ ಡೆವಲಪ್ಮೆಂಟ್ ನೀಡಿದಂತ $200 ಮಿಲಿಯನ್ ಹಣವನ್ನು. ಇನ್ನು ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಇತ್ತೀಚೆಗೆ ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ GET ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2024 ವರದಿಯನ್ನು ಬಿಡುಗಡೆ ಮಾಡಿದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಇತ್ತೀಚೆಗೆ
ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2024 ವರದಿಯನ್ನು ಬಿಡುಗಡೆ ಮಾಡಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ 20ನೇ ವಾರ್ಷಿಕೋತ್ಸವವನ್ನು ಗುರುತಿಸುವ ಸಲುವಾಗಿ ಯುವಕರಿಗೆ ಜಾಗತಿಕ ಉದ್ಯೋಗ ಪ್ರವೃತ್ತಿಗಳು 2024ರ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದು ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಇದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗೋಟಿ ಪೋವಾ ನೃತ್ಯವು ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವಾಗಿದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ಒಡಿಶಾ ರಾಜ್ಯದ ಸಾಂಪ್ರದಾಯಿಕ ನೃತ್ಯವಾಗಿದೆ ಯಾವುದು? ಗೋಟಿ ಪೋವಾ ಅಥವಾ ಗೋಟಿ ಪೋವಾ. ಇದು ಒಡಿಶಾದ ಸಾಂಪ್ರದಾಯಿಕ ನೃತ್ಯ ರೂಪವಾಗಿದೆ. ಇದನ್ನು ಜಗನ್ನಾಥ ಮತ್ತು ಶ್ರೀಕೃಷ್ಣನನ್ನು ಗೌರವಿಸಲು ಮಹಿಳೆಯರಂತೆ ವೇಷ ಧರಿಸಿ ಯುವ ಹುಡುಗರು ಈ ಒಂದು ನೃತ್ಯವನ್ನು ಪ್ರದರ್ಶನ ಮಾಡುತ್ತಾರೆ. ಮಹಿಳೆಯರಂತೆ ವೇಷ ಧರಿಸಿ ಯುವಕರು ಗೋಟಿ ಪೋವಾ ನೃತ್ಯವನ್ನು ಪ್ರದರ್ಶನ ಮಾಡುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರುವ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಮೇಲೆ ಈಗಾಗಲೇ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೇರಳ ರಾಜ್ಯದಲ್ಲಿದೆ. ಕೇರಳ ರಾಜ್ಯದಲ್ಲಿ ಪೆರಿಯಾರ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಪೆರಿಯಾರ್ ನದಿಯ ಮೇಲೆ ಈ ಮುಲ್ಲಾ ಪೆರಿಯಾರ್ ಎಂಬ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ, ಮುಲ್ಲಾ ಪೆರಿಯಾರ್ ಅಣೆಕಟ್ಟಿನ ಸುರಕ್ಷತೆ ಬಗ್ಗೆ ಇತ್ತೀಚೆಗೆ ಕಳವಳ ಉಂಟಾಗಿದೆ. ಯಾಕಂದ್ರೆ ಅದು ಕುಸಿಯುವಂತ ಅಪಾಯವಿದೆ ಅಂತ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಪೆರಿಯಾರ್ ನದಿಗೆ ಅಡ್ಡಲಾಗಿ ಬ್ರಿಟಿಷರ ಈ ಒಂದು ಅಣೆಕಟ್ಟು ನಿರ್ಮಿಸಿದರು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ತಮಿಳುನಾಡಿನ ಶುಷ್ಕ ಪ್ರದೇಶಗಳಿಗೆ ನೀರನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಪರೀಕ್ಷೆಯಲ್ಲಿ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ಯಾವ ರಾಜ್ಯಗಳ ಮಧ್ಯೆ ವಿವಾದ ಇದೆ ಅಂತ ಕೇಳ್ತಾರೆ. ಇದು ಕೇರಳ ಮತ್ತು ತಮಿಳುನಾಡು ರಾಜ್ಯದ ಮಧ್ಯೆ, ಕೇರಳ ಹಾಗೂ ತಮಿಳುನಾಡು ರಾಜ್ಯಗಳ ಮೇಲೆ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ವಿವಾದ ಇದೆ. ಇದನ್ನು ಈಗಾಗಲೇ ಬಹಳಷ್ಟು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಹಾಕಿ ಸ್ಪರ್ಧೆಯಲ್ಲಿ ಯಾವ ದೇಶವು ಕಂಚಿನ ಪದಕವನ್ನು ಪಡೆದುಕೊಂಡಿತು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್. ಭಾರತ ದೇಶವು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಹಾಕಿ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಅದು ಯಾವ ದೇಶವನ್ನು ಸೋಲಿಸುವ ಮುಖಾಂತರ ಕಂಚಿನ ಪದಕವನ್ನು ಪಡೆದುಕೊಂಡಿದೆ ಅಂತ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಅದು ಭಾರತದ ಪುರುಷರ ಹಾಕಿ ತಂಡವು ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಸ್ಪೇನ್ ದೇಶವನ್ನು ಸೋಲಿಸುವ ಮುಖಾಂತರ 2-1 ಅಂತರದಿಂದ ಕಂಚಿನ ಪದಕವನ್ನು ಪಡೆದುಕೊಂಡಿತ್ತು. ಯಾವ ದೇಶವನ್ನು ಸೋಲಿಸುವ ಮುಖಾಂತರ? ಸ್ಪೇನ್ ದೇಶವನ್ನು ಸೋಲಿಸುವ ಮುಖಾಂತರ ಭಾರತವು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಬೋಲ್ಸೇನಾ ಸರೋವರವು ಯಾವ ದೇಶದಲ್ಲಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರೆಕ್ಟ್. ಬೋಲ್ಸೇನಾ ಸರೋವರ ಇಟಲಿಯಲ್ಲಿ ಕಂಡುಬರುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಇಟಲಿಯ ಬೋಲ್ಸೇನಾ ಸರೋವರದಲ್ಲಿ ಇತ್ತೀಚೆಗೆ ಕಬ್ಬಿಣ ಯುಗದ ಪ್ರಾಚೀನ ಜೇಡಿ ಮಣ್ಣಿನ ಪ್ರತಿಮೆಯನ್ನು ಕಂಡುಹಿಡಿಯಲಾಗಿದೆ. ಇಲ್ಲಿ ಇಟಲಿಯ ಬೋಲ್ಸೇನಾ ಸರೋವರದಲ್ಲಿ. ಇನ್ನು ಲೇಕ್ ಬೋಲ್ಸೇನಾ ಇದು ಲಾಜಿಯೋ ಪ್ರದೇಶದಲ್ಲಿದೆ. ಇದು ಯುರೋಪಿನ ಅತಿದೊಡ್ಡ ಜ್ವಾಲಾಮುಖಿ ಸರೋವರವಾಗಿದ್ದು 113.5 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರವು ಯಾವ ನಗರದಲ್ಲಿ ಕಾಕೋರೆ ಟ್ರೈನ್ ಆಕ್ಷನ್ ಶತಮಾನೋತ್ಸವ ಉತ್ಸವವನ್ನು ಉದ್ಘಾಟಿಸಿದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್. ಲಕ್ನೋ. ಈ ಉತ್ತರ ಪ್ರದೇಶದಲ್ಲಿ ಕಾಕೋರೆ ಟ್ರೈನ್ ಆಕ್ಷನ್ ಇದು 1925ರಲ್ಲಿ ನಡೆಯಿತು. ಕಾಕೋರೆ ಟ್ರೈನ್ ದುರಂತ ಎಂದು ಸಹ ಕರೀತಾರೆ ಇದಕ್ಕೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಕಾಕೋರೆ ರೈಲು ಕಾರ್ಯಾಚರಣೆಯ 100 ವರ್ಷಗಳನ್ನು ಗುರುತಿಸಲು 1925ರಲ್ಲಿ ನಡೆದಿದೆ. ಇದನ್ನು 100 ವರ್ಷಗಳ ಈ ಒಂದು ಕಾರ್ಯಾಚರಣೆಯನ್ನು ಗುರುತಿಸಲು ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಉತ್ತರ ಪ್ರದೇಶ ಸರ್ಕಾರವು ಕಾಕೋರೆ ರೈಲ್ವೆ ಆಕ್ಷನ್ ಶತಮಾನೋತ್ಸವ ಇತ್ತೀಚೆಗೆ ಉದ್ಘಾಟಿಸಿದೆ. ಆಗಸ್ಟ್ 1925ರಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಲಕ್ನೋ ಬಳಿ ಪ್ರಮುಖ ರೈಲು ದರೋಡೆಯಾದಂತಹ ಈ ಒಂದು ಕಾಕೋರೆ ರೈಲ್ವೆ ಆಕ್ಷನ್ ಘಟನೆಯನ್ನು ನಡೆಸಿತು. ಹೀಗಾಗಿ ಅದರ 100 ವರ್ಷಗಳ ಈ ಒಂದು ಕಾರ್ಯಾಚರಣೆ ಗುರುತಿಸಲು 2024ರಲ್ಲಿ ಇತ್ತೀಚೆಗೆ ಲಕ್ನೋದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಕೀಲಿ ಮಂಜಾರೋ ಪರ್ವತವು ಯಾವ ದೇಶದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್. ತಾಂಜಾನಿಯಾದಲ್ಲಿ ಕೀಲಿ ಮಂಜಾರೋ ಪರ್ವತ ಕಂಡುಬರುತ್ತದೆ. ಇದು ಆಫ್ರಿಕಾ ಖಂಡದಲ್ಲಿರುವಂತಹ ಅತಿ ಎತ್ತರದ ಪರ್ವತ ಸಹವಾಗಿದೆ. ಇದು ಯಾಕೆ ಸುದ್ದಿಯಲ್ಲಿದೆಪ್ಪ ಅಂದ್ರೆ, ಇತ್ತೀಚೆಗೆ ಡಾರ್ಜಿಲಿಂಗ್ ನಲ್ಲಿರುವಂತಹ ಹಿಮಾಲಯ ಪರ್ವತಾರೋಹಣ ಸಂಸ್ಥೆಯ ಆರೋಹಿಗಳು ಇತ್ತೀಚೆಗೆ ತಾಂಜಾನಿಯಾದ ಕೀಲಿ ಮಂಜಾರೋ ಪರ್ವತದ ಅತ್ಯುನ್ನತ ಸ್ಥಳವಾದ ಉಹುರ ಶಿಖರವನ್ನು ಏರಿದರು. ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕೀಲಿ ಮಂಜಾರೋ ಪರ್ವತದ ಅತ್ಯುನ್ನತ ಸ್ಥಳದ ಹೆಸರೇನೆಂದು
ಇನ್ನು ಮೌಂಟ್ ಕಿಲಿಮಂಜರ್ ಇದು ಆಫ್ರಿಕಾದ ಅತಿ ಎತ್ತರವಾದ ಪರ್ವತ ಮತ್ತು ವಿಶ್ವದ ಅತಿ ದೊಡ್ಡ ಸ್ವತಂತ್ರವಾದ ಪರ್ವತವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಶ್ವದ ಅತ್ಯಂತ ಹಳೆಯ ಕ್ಯಾಲೆಂಡರ್ ಅನ್ನು ಯಾವ ದೇಶದಲ್ಲಿ ಕಂಡು ಹಿಡಿಯಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಗಳು ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ ಈಜಿಪ್ಟ್, ಎರಡನೇದಾಗಿ ಟರ್ಕಿ ಹಾಗೂ ಮೂರನೇದಾಗಿ ಇರಾನ್ ಮತ್ತು ನಾಲ್ಕನೇದಾಗಿ ಇರಾಕ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್, ಟರ್ಕಿ. ಟರ್ಕಿಯ ಗೋಬೆಕ್ಲಿ ಟೆಪೆಯಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಸುಮಾರು 1300 ವರ್ಷಗಳಷ್ಟು ಹಳೆಯದಾದಂತ ವಿಶ್ವದ ಅತ್ಯಂತ ಹಳೆಯ ಕ್ಯಾಲೆಂಡರ್ ಆಗಿರುವ ಕಂಬವನ್ನು ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಹೀಗಾಗಿ ಇದು ಸುದ್ದಿಯಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಮೃತ್ ಜ್ಞಾನ್ ಕೋಶ್ ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪೋರ್ಟಲ್ಗಳನ್ನು ಯಾವ ಮಿಷನ್ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್, ಮಿಷನ್ ಕರ್ಮಯೋಗಿ ಯೋಜನೆ ಅಡಿಯಲ್ಲಿ ಇತ್ತೀಚೆಗೆ ಅಮೃತ್ ಜ್ಞಾನ್ ಕೋಶ್ ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪೋರ್ಟಲ್ಗಳನ್ನು ಪ್ರಾರಂಭಿಸಲಾಗಿದೆ. ಮಿಷನ್ ಕರ್ಮಯೋಗಿ ಯೋಜನೆ ಅಡಿಯಲ್ಲಿ ಅಮೃತ್ ಜ್ಞಾನ್ ಕೋಶ್ ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪೋರ್ಟಲ್ಗಳನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ. ಹೀಗಾಗಿ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತಹ ಪಂಪಾಡುಮ್ ಸೋಲಾರ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್, ತಮಿಳುನಾಡು ರಾಜ್ಯದಲ್ಲಿ ಇತ್ತೀಚೆಗೆ ಪಂಪಾಡುಮ್ ಸೋಲಾರ್ ರಾಷ್ಟ್ರೀಯ ಉದ್ಯಾನವನವು ಕಂಡು ಬಂದಿದೆ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಪಂಪಾಡುಮ್ ಸೋಲಾರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬಂದಿದೆ. ಯಾಕೆ ಕಂಡು ಬಂದಿದೆ ಅಂದ್ರೆ ಒಂದು ಸುದ್ದಿಯಲ್ಲಿ ಹಾಕಿದೆ ಅಂದ್ರೆ ಗೋಂಗ್ರೇನೆಮ ಶಶಿಧರಣಿ ಎಂಬ ಹೊಸ ಸಸ್ಯ ಪ್ರಭೇದವನ್ನು ಇತ್ತೀಚೆಗೆ ಕೇರಳದ ಪಂಪಾಡುಮ್ ಸೋಲಾರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಹಿಡಿಯಲಾಗಿದೆ. ಹೀಗಾಗಿ ಇದು ಸುದ್ದಿಯಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಮೀಥೇನ್ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚಲು ಟಾನೇಜರ್ 1 ಎಂಬ ಉಪಗ್ರಹವನ್ನು ಪ್ರಾರಂಭಿಸಿತು? ಟಾನೇಜರ್ 1 ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು, ಬಹಳಷ್ಟು ಮುಖ್ಯವಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರೆಕ್ಟ್, ನಾಸಾದವರು ಇತ್ತೀಚೆಗೆ ಟಾನೇಜರ್ 1 ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿದರು. ಇದು ಮೀಥೇನ್ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚಲು ನಾಸಾ ಟಾನೇಜರ್ 1 ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಕ್ಯಾಲಿಫೋರ್ನಿಯಾದ ವಾಂಡೆನ್ಬರ್ಗ್ ಸ್ಪೇಸ್ ಫೋರ್ಸ್ ನ ಬೇಸ್ನಿಂದ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಮೂಲಕ ಈ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ಈ ಸ್ಪೇಸ್ ಎಕ್ಸ್ ನ ಸಂಸ್ಥಾಪಕರು ಯಾರಪ್ಪ? ಈ ಒಂದು ಬಾಹ್ಯಾಕಾಶ ಸಂಸ್ಥೆಯ ಸಂಸ್ಥಾಪಕರು ಎಲಾನ್ ಮಸ್ಕ್ ಅವರಿದ್ದಾರೆ. ಎಲಾನ್ ಮಸ್ಕ್. ಇದೇ ರೀತಿಯಾಗಿ ಇದನ್ನು ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿ ಮತ್ತು ಇತರ ಪಾಲುದಾರ ಅಭಿವೃದ್ಧಿಪಡಿಸಿದ್ದಾರೆ. ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚುವ ಗುರಿಯನ್ನು ಈ ಒಂದು ಸ್ಯಾಟಲೈಟ್ ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ಸಚಿವಾಲಯವು ಇತ್ತೀಚೆಗೆ ಈ ಮ್ಯಾಗಜಿನ್ ಸಪ್ನೋ ಕಿ ಉಡಾನ್ ಬಿಡುಗಡೆ ಮಾಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್, ಶಿಕ್ಷಣ ಸಚಿವಾಲಯ. ಕೇಂದ್ರ ಶಿಕ್ಷಣ ಸಚಿವಾಲಯವು ಇತ್ತೀಚೆಗೆ ಈ ನಿಯತಕಾಲಿಕ ಸಪ್ನೋ ಕಿ ಉಡಾನ್ ಮೊದಲ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ. ಆಗಸ್ಟ್ 23, 2023 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3 ಮಿಷನ್ ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಆಚರಿಸುವ ರಾಷ್ಟ್ರೀಯ ಬಾಹ್ಯಾಕಾಶ ದಿನದಂದು ಇದನ್ನು ಬಿಡುಗಡೆ ಮಾಡಲಾಯಿತು. ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 23 ಆಚರಿಸಲಾಗುತ್ತದೆ. ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಇತ್ತೀಚೆಗೆ. ಇನ್ನು ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡು ಬರುವ ಜಲ್ದಪುರ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಜಲ್ದಪುರ್ ರಾಷ್ಟ್ರೀಯ ಉದ್ಯಾನವನ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಜಲ್ದಪುರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತದೆ. ಜಲ್ದಪುರ್ ರಾಷ್ಟ್ರೀಯ ಉದ್ಯಾನವನವು ಇತ್ತೀಚೆಗೆ 5 ಗೆಂಡ ಮೃಗಗಳನ್ನು ಸಾವನ್ನಪ್ಪಿದ ಕಾರಣ ಇದು ಸುದ್ದಿಯಲ್ಲಿದೆ. ಜಲ್ದಪುರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ 5 ಗೆಂಡ ಮೃಗಗಳು ನಿಧನವಾಗಿವೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಯಾವ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎನ್ನುವ ಪ್ರಶ್ನೆ ಇದೆ. NCRB ಇದರ ಲಾಂಗ್ ಫಾರ್ಮ್ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದರ ಲಾಂಗ್ ಫಾರ್ಮ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದು ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಕಂಡು ಬರುತ್ತದೆ. ಕೇಂದ್ರ ಗೃಹ ಸಚಿವರು ಛತ್ತೀಸ್ಗಢದ ರಾಯ್ಪುರದಲ್ಲಿ ಇತ್ತೀಚೆಗೆ ನಾರ್ಕೋಟಿಕ್ಸ್ ಕಂಟ್ರೋಲ್ನ ಬ್ಯೂರೋದ ವಲಯ ಕಚೇರಿಯನ್ನು ಉದ್ಘಾಟಿಸಿದರು. ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ. NCB ನ್ಯಾಷನಲ್ ಕಂಟ್ರೋಲ್ ಬ್ಯೂರೋ ಇದು ಇತ್ತೀಚೆಗೆ ಗೃಹ ವ್ಯವಹಾರ ಸಚಿವಾಲಯದ ಅಡಿಯಲ್ಲಿ ಭಾರತದ ಪ್ರಮುಖ ಔಷಧ ಕಾನೂನು ಜಾರಿ ಮತ್ತು ಗುಪ್ತಚರ ಸಂಸ್ಥೆಯಾಗಿದೆ. ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಭಾರತದ ಪ್ರಮುಖ ಔಷಧಗಳ ಮೇಲೆ ಕಾನೂನು ರಚಿಸುವುದು ಹಾಗೂ ಗುಪ್ತಚರ ಸಂಸ್ಥೆಯಾಗಿ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸುತ್ತದೆ. ಈ NCB ಅನ್ನು ನವೆಂಬರ್ 14, 1985 ಸ್ಥಾಪಿಸಲಾಯಿತು. ಇದು ನಾರ್ಕೋಟಿಕ್ಸ್, ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಜೆಕ್ಟ್ ನಂತ ಆಕ್ಟ್ ನಲ್ಲಿ 1985 ಆಕ್ಟ್ ನಡಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಇದರ ಪ್ರಧಾನ ಕಚೇರಿ ಇರುವುದು ನವದೆಹಲಿಯಲ್ಲಿದೆ. NCBಯ ಪ್ರಧಾನ ಕಚೇರಿ ನವದೆಹಲಿ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಅಟಕಾಮ್ ಸಾಲ್ಟ್ ಪ್ಲಾಟ್ ಇದು ಯಾವ ದೇಶದಲ್ಲಿದೆ?
ಅಟಕಾಮ್ ಸಾಲ್ಟ್ ಪ್ಲಾಟ್ ಯಾವ ದೇಶದಲ್ಲಿ ಅತಿ ದೊಡ್ಡ ಉಪ್ಪು ನಿಕ್ಷೇಪವಾಗಿದೆ ಅನ್ನೋ ಪ್ರಶ್ನೆ ಇದೆ. ಅಟಕಾಮ್ ಅಂದ್ರೆ ಗೊತ್ತಾಗುತ್ತೆ, ಇದು ಚಿಲಿ ದೇಶದಲ್ಲಿ ಕಂಡು ಬರುತ್ತಿದೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಾದ್ರೆ, ಚಿಲಿ ವಿಶ್ವವಿದ್ಯಾಲಯದ ಸಂಶೋಧಕರು ಲಿಥಿಯಂ ಬ್ರೈನ್ ಹೊರತೆಗೆಯುವಿಕೆಯಿಂದಾಗಿ ಚಿಲಿಯ ಅಟಕಾಮ್ ಸಾಲ್ಟ್ ಪ್ಲಾಟ್ ಮುಳುಗುತ್ತಿದೆ ಎಂದು ಒಂದು ವರದಿಯನ್ನು ನೀಡಿದ್ದಾರೆ. ಅಟಕಾಮ್ ಸಾಲ್ಟ್ ಪ್ಲಾಟ್ ಅಥವಾ ಸಲಾರ್ ಡಿ ಅಟಕಾಮ್ ಇದು ಚಿಲಿಯಲ್ಲಿರುವಂತಹ ಅತಿ ದೊಡ್ಡ ಉಪ್ಪು ನಿಕ್ಷೇಪವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಊಲಾರ್ ಸರೋವರು ಯಾವ ರಾಜ್ಯದಲ್ಲಿದೆ ಅನ್ನೋ ಪ್ರಶ್ನೆ ಇದೆ. ಊಲಾರ್ ಸರೋವರ ಇದು ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್. ಜಮ್ಮು ಕಾಶ್ಮೀರದಲ್ಲಿ ಊಲಾರ್ ಸರೋವರ ಕಂಡು ಬರುತ್ತದೆ. ಸುತ್ತಲಿನ ಪರ್ವತಗಳಿಂದ ಹರಿಯುವ ತೊರೆಗಳಿಂದ ಸರೋವರವು ಕ್ರಮೇಣ ಹೂಳಿನಿಂದ ತುಂಬುತ್ತಿದೆ. ಯಾವುದು? ಊಲಾರ್ ಸರೋವರ. ಹೀಗಾಗಿ ಇದು ಸುದ್ದಿಯಲ್ಲಿದೆ. ಇದು ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರವಾಗಿದೆ ಮತ್ತು ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಸಿಹಿನೀರಿನ ಸರೋವರವಾಗಿದೆ. ಇದು ಜಮ್ಮು ಕಾಶ್ಮೀರದ ಬಂಡೀಪುರ್ ಜಿಲ್ಲೆಯಲ್ಲಿ ಇದೆ ನೋಡ್ರಿ. ಜಮ್ಮು ಕಾಶ್ಮೀರದ ಬಂಡೀಪುರ್ ಜಿಲ್ಲೆಯಲ್ಲಿ ಕಂಡು ಬರ್ತಿದೆ. ಅದೇ ರೀತಿಯಾಗಿ ದಾಲ್ ಸರೋವರ ಇದು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಕಂಡು ಬರುತ್ತದೆ. ಜಮ್ಮು ಕಾಶ್ಮೀರದ ಶ್ರೀನಗರ. ಇನ್ನು ಮುಂದಿನ ಪ್ರಶ್ನೆ, ಕೂನೋ ರಾಷ್ಟ್ರೀಯ ಉದ್ಯಾನವನವು ಇತ್ತೀಚೆಗೆ ನಮಿಬಿಯಾ ಚಿರತೆಯ ಸಾವಿನಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ರಾಜ್ಯದಲ್ಲಿದೆ ಅನ್ನೋ ಪ್ರಶ್ನೆ ಇದೆ. ಕೂನೋ ರಾಷ್ಟ್ರೀಯ ಉದ್ಯಾನವನ. ಇದನ್ನು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಆಪ್ಷನ್ಸ್ ಗಳು ನೋಡಿಕೊಳ್ಳೋದಾದ್ರೆ, ಮೊದಲನೇದಾಗಿ ಬಿಹಾರ, ಎರಡನೇದಾಗಿ ಮಧ್ಯಪ್ರದೇಶ್, ಮೂರನೇದಾಗಿ ನಾಗಾಲ್ಯಾಂಡ್ ಹಾಗೂ ನಾಲ್ಕನೇದಾಗಿ ರಾಜಸ್ಥಾನ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. ಮಧ್ಯಪ್ರದೇಶದ ರಾಜ್ಯದಲ್ಲಿ ಕೂನೋ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತಿದೆ. ಈ ನಮಿಬಿಯಾದಿಂದ ತರಿಸಲಾದಂತಹ ಚಿರತೆ ಪವನ್ ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಶವವಾಗಿ ಪತ್ತೆಯಾಗಿದೆ. ಯಾವ ಚಿರತೆ ಹೆಸರು ಏನಪ್ಪಾ ಅಂದ್ರೆ ಪವನ್ ಎಂಬ ಚಿರತೆ ಇತ್ತೀಚೆಗೆ ನಿಧನ ಹೊಂದಿದೆ. ಇದು ಪವನ್ ಮಾತ್ರ ಕೂನೋದಲ್ಲಿ ಬದುಕುಳಿದಂತ ಮುಕ್ತ ಶ್ರೇಣಿಯ ಚಿರತೆ ಆಗಿತ್ತು. ಅಂದ್ರೆ ಎಲ್ಲಾ ತರದ ವಾತಾವರಣದಲ್ಲಿ ಬದುಕಬಲ್ಲಂತ ಒಂದು ಚಿರತೆ ಆಗಿತ್ತು ಪವನ್ ಎನ್ನುವುದು. ಇದರ ಸಾವಿನ ನಂತರ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಸ್ತುತ 24 ಚಿರತೆಗಳು ಕಂಡು ಬರ್ತವೆ. ಮೊದಲು 25 ಇದ್ದು, ಈಗ ಅದನ್ನು ತಿರ್ಕೊಂಡ ಮೇಲೆ 24 ಇದಾವೆ. ಈ 24ರಲ್ಲಿ 12 ವಯಸ್ಕ ಚಿರತೆಗಳಾಗಿವೆ, ಇನ್ನು 12 ಮರಿ ಚಿರತೆಗಳಾಗಿವೆ. 2022ರಲ್ಲಿ ಪ್ರಾರಂಭಿಸಲಾದ ಪ್ರಾಜೆಕ್ಟ್ ಚೀತಾ, ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಪ್ರಾಜೆಕ್ಟ್ ಚೀತಾ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿ 2022ರಲ್ಲಿ ಪ್ರಾರಂಭವಾದ ಪ್ರಾಜೆಕ್ಟ್ ಚೀತಾ ಭಾರತದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಚಿರತೆಯನ್ನು ಪುನಃ ಪರಿಚಯಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಭಾರತದಲ್ಲಿ ಈ ಒಂದು ಚಿರತೆಗಳು ಮಾಯವಾಗಿದ್ದು, ಹೀಗಾಗಿ ಪುನಃ ಈ ಚಿರತೆ ಸಂತತಿಯನ್ನು ಹೆಚ್ಚಿಸಬೇಕಂತ ಹೇಳಿ ನಮಿಬಿಯಾದಿಂದ ಆಮದು ಮಾಡಿಕೊಂಡಿರ್ತಾರೆ. ಹೀಗಾಗಿ ಈ ಚಿರತೆಗಳನ್ನು ದಕ್ಷಿಣ ಆಫ್ರಿಕಾ ಮತ್ತು ನಮಿಬಿಯಾದಿಂದ ಚಿರತೆಗಳನ್ನು ಆಮದು ಮಾಡಿಕೊಳ್ಳಲಾಯಿತು. ಅದರಲ್ಲಿ ಈಗ ನಮಿಬಿಯಾದಿಂದ ತಂದಂತ ಪವನ್ ಚಿರತೆ ಇತ್ತೀಚೆಗೆ ನಿಧನವನ್ನು ಹೊಂದಿದೆ. ಹೀಗಾಗಿ ಇದು ಸುದ್ದಿಯಲ್ಲಿದೆ ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಅವನಿ ಲೇಖರ ಇತ್ತೀಚೆಗೆ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ 2024ರಲ್ಲಿ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ನಲ್ಲಿ SH1 ಇವೆಂಟ್ ನಲ್ಲಿ ಯಾವ ಪದಕವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್. ಚಿನ್ನದ ಪದಕವನ್ನು ಅವನಿ ಲೇಖರ್ ಅವರು ಪಡೆದುಕೊಂಡಿದ್ದಾರೆ 10 ಮೀಟರ್ ಏರ್ ರೈಫಲ್ ನಲ್ಲಿ. ಆಗಸ್ಟ್ 30ರಂದು ಪ್ಯಾರಿಸ್ನ ಪ್ಯಾರಾಲಿಂಪಿಕ್ಸ್ ನಲ್ಲಿ 2024ರಲ್ಲಿ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ನಲ್ಲಿ ಅವನಿ ಲೇಖರ್ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರು 3 ವರ್ಷಗಳ ಹಿಂದೆ ನಡೆದಂತಹ ಜಪಾನ್ನ ಟೋಕಿಯೋದ ಪ್ಯಾರಾಲಿಂಪಿಕ್ಸ್ ನಲ್ಲಿ ಸಹ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದರು. ಇನ್ನು ಮುಂದಿನ ಪ್ರಶ್ನೆ, 2024ರ US ಅಧ್ಯಕ್ಷೀಯ ಸ್ಪರ್ಧೆಯಿಂದ ಹಿಂದೆ ಸರಿದ ನಂತರ ಅಧ್ಯಕ್ಷ ಜೋ ಬೈಡನ್ ಯಾರನ್ನು ಅನುಮೋದಿಸಿದ, ಅಂದ್ರೆ ಅವರ ಸ್ಥಾನಕ್ಕೆ ಯಾರನ್ನು ನಾಮನಿರ್ದೇಶನ ಮಾಡಿದರೆ ಅನ್ನೋ ಪ್ರಶ್ನೆ ಇದೆ. US ಅನ್ನುವುದು ಅಮೆರಿಕ, ಯುನೈಟೆಡ್ ಸ್ಟೇಟ್ಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಮಲಾ ಹ್ಯಾರಿಸ್. ಇವರು ತಾವು ಸೋಲುವ ಭಯದಿಂದ ತಮ್ಮ ಸ್ಥಾನಕ್ಕೆ ಕಮಲಾ ಹ್ಯಾರಿಸ್ ಅವರನ್ನು ನಾಮನಿರ್ದೇಶನ ಮಾಡಿದ್ದಾರೆ. ಇನ್ನು ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವುದಾದ್ರೆ, ಅಧ್ಯಕ್ಷ ಜೋ ಬೈಡನ್ ಇವರು ಮಾನಸಿಕ ತೀಕ್ಷ್ಣತೆ ಮತ್ತು ಡೊನಾಲ್ಡ್ ಟ್ರಂಪ್ ಅವರನ್ನು ಸೋಲಿಸುವ ಸಾಮರ್ಥ್ಯದ ಬಗ್ಗೆ ತಮಗೆ ಕಳವಳ ಉಂಟಾಗಿ 2024ರ USA ಸ್ಪರ್ಧೆಯಿಂದ ಹಿಂದೆ ಸರಿದು ಇವರು ಕಮಲಾ ಹ್ಯಾರಿಸ್ ಅವರನ್ನು, ಈಗ ಪ್ರಸ್ತುತ ಉಪಾಧ್ಯಕ್ಷ ಆಗಿರುವಂತಹ ಕಮಲಾ ಹ್ಯಾರಿಸ್ ಅವರನ್ನು USA ಅಧ್ಯಕ್ಷ ಸ್ಥಾನಕ್ಕೆ ನಾಮ ನಿರ್ದೇಶನ ಮಾಡಿದ್ದಾರೆ. ಈ ನಾಮ ನಿರ್ದೇಶನಗೊಂಡಂತ ಕಮಲಾ ಹ್ಯಾರಿಸ್ ಇವರು US ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ಮೊದಲ ಕಪ್ಪು ಮತ್ತು ಏಷ್ಯಾದ ಅಮೆರಿಕನ್ ಮಹಿಳೆಯಾಗಿದ್ದಾರೆ. ಕಮಲಾ ಹ್ಯಾರಿಸ್ ಮೊದಲ ಕಪ್ಪು ಮತ್ತು ಏಷ್ಯಾದ ಅಮೆರಿಕನ್ ಮಹಿಳೆಯಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರುವಾಂಡದ ಅಧ್ಯಕ್ಷರಾಗಿ 4ನೇ ಅವಧಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದವರು ಯಾರು ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್. ಪಾಲ್ ಕಗಾಮೆ. ಇತ್ತೀಚಿನ ಚುನಾವಣೆಯಲ್ಲಿ ಅಗಾಧವಾದ 99% ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಪಾಲ್ ಕಗಾಮೆ ಇವರು ರುವಾಂಡದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು 4ನೇ ಅವಧಿಗೆ ಸತತವಾಗಿ ಆಯ್ಕೆಯಾಗಿದ್ದಾರೆ ನೋಡ್ರಿ, ಕಂಟಿನ್ಯೂಸ್ ಆಗಿ 4ನೇ ಅವಧಿಗೆ. ಇನ್ನು ಮುಂದಿನ ಪ್ರಶ್ನೆ,
ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಟಿ ಅಮೆಂಡ್ಮೆಂಟ್ ಆಕ್ಟ್ 2019 ಅಡಿಯಲ್ಲಿ ಭಾರತೀಯ ಪೌರತ್ವವನ್ನು ಪಡೆದುಕೊಂಡಂತಹ ಮೊದಲ ವ್ಯಕ್ತಿ ಜೋಸೆಫ್ ಪೆರೇರಾ. ಇವರು ಯಾವ ರಾಜ್ಯದವರು ಎನ್ನುವ ಪ್ರಶ್ನೆ ಇದೆ. ಜೋಸೆಫ್ ಪೆರೇರಾ ಇವರು ಗೋವಾ ರಾಜ್ಯದವರು. ಜೋಸೆಫ್ ಪೆರೇರಾ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಡಿಯಲ್ಲಿ ಇವರಿಗೆ ಮೊದಲ ಬಾರಿಗೆ ಪೌರತ್ವವನ್ನು ನೀಡಲಾಗಿದೆ. ಇವರು ಗೋವಾ ರಾಜ್ಯದವರು. ಜೋಸೆಫ್ ಫ್ರಾನ್ಸಿಸ್ ಪೆರೇರಾ ಇವರು ಪಾಕಿಸ್ತಾನದ ಕ್ರಿಶ್ಚಿಯನ್ ಸಮುದಾಯದವರು. ಪೌರತ್ವ ತಿದ್ದುಪಡಿ ಕಾಯ್ದೆಯ ಮೂಲಕ 2019 ಅಡಿಯಲ್ಲಿ ಭಾರತೀಯ ಪೌರತ್ವವನ್ನು ಪಡೆದುಕೊಂಡಂತಹ ಮೊದಲ ವ್ಯಕ್ತಿಯಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಗ್ರಾಮೀಣ ನಿವಾಸಿಗಳಿಗೆ 100 ರೂಪಾಯಿ ಮಾಸಿಕ ನೀರಿನ ಬಿಲ್ಗಳನ್ನು ಮರುಸ್ಥಾಪಿಸಿದೆ? ಅಂದ್ರೆ ಈ ಹಿಂದೆ ಈ ಒಂದು ಗ್ರಾಮೀಣ ನಿವಾಸಿಗಳು 100 ರೂಪಾಯಿ ಬಿಲ್ಗಳನ್ನು ನೀಡುವುದು ಮನ್ನಾ ಮಾಡಲಾಗಿತ್ತು. ಹೀಗಾಗಿ ಮರುಸ್ಥಾಪಿಸಲಾಗಿದೆ. ಅದು ಯಾವ ರಾಜ್ಯದಲ್ಲಿಪ್ಪ ಅಂದ್ರೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ. ಹಿಮಾಚಲ ಪ್ರದೇಶವು ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಬಿಲ್ಗಳಿಗೆ ತಿಂಗಳಿಗೆ 100 ರೂಪಾಯಿಗಳನ್ನು ವಿಧಿಸುವ ನೀತಿಯನ್ನು ಪುನಃ ಪರಿಚಯಿಸಿದೆ. ಈ ಹಿಂದೆ ಜೈರಾಮ್ ಠಾಕೂರ್ ಅವರು ಅಧಿಕಾರಿ ಅವಧಿಯಲ್ಲಿ ಈ ಜಾರಿಗೆ ತಂದಂತಹ ಮನ್ನಾವನ್ನು ರದ್ದುಗೊಳಿಸಲಾಗಿದೆ. ಅವರ 100 ರೂಪಾಯಿ ನೀರಿನ ಬಿಲ್ ಅನ್ನು ಇವರು ಮನ್ನಾ ಮಾಡಿದ್ದಾರೆ ಜೈರಾಮ್ ಠಾಕೂರ್ ಅವರು. ಹೀಗಾಗಿ ನೂತನವಾಗಿ ಹಿಮಾಚಲ ಪ್ರದೇಶ ಸರ್ಕಾರವು ಈ ಒಂದು 100 ಯೋಜನೆಯನ್ನು ಜಾರಿಗೆ ತಗೊಂಡಿದೆ. 100 ರೂಪಾಯಿ ಬಿಲ್ ಅಂತ ತುಂಬಬೇಕಂತೇಳಿ ನೀರಿನ ಬಿಲ್. ಇನ್ನು ಮುಂದಿನ ಪ್ರಶ್ನೆ, ಯಾವ ಭಾರತೀಯ ರಾಜ್ಯವು ಇತ್ತೀಚೆಗೆ ಶಾಲಾ ಮಕ್ಕಳಿಗೆ ಮೊಟ್ಟೆ ಮತ್ತು ಹಣ್ಣುಗಳನ್ನು ಒಳಗೊಂಡಂತೆ ಪೌಷ್ಟಿಕ ಆಹಾರವನ್ನು ಒದಗಿಸುವ ಮುಖ್ಯಮಂತ್ರಿ ಬಾಲ ಪೌಷ್ಟಿಕ ಆಹಾರ ಯೋಜನೆಯನ್ನು ಮುಖ್ಯಮಂತ್ರಿ ಬಾಲ ಪೌಷ್ಟಿಕ ಆಹಾರ ಯೋಜನೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. ಯಾವುದು? ಉತ್ತರಾಖಂಡ್. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್. ಹಿಮಾಚಲ ಪ್ರದೇಶ. ಮುಖ್ಯಮಂತ್ರಿ ಬಾಲ ಪೌಷ್ಟಿಕ ಆಹಾರ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆಪ್ಪ ಅಂದ್ರೆ ಹಿಮಾಚಲ ಪ್ರದೇಶ ರಾಜ್ಯ ಸರ್ಕಾರ. ಹಿಮಾಚಲ ಪ್ರದೇಶವು ಮುಖ್ಯಮಂತ್ರಿ ಬಾಲ ಪೌಷ್ಟಿಕ ಆಹಾರ ಯೋಜನೆಯನ್ನು ಪರಿಚಯಿಸಿದೆ. ಇದು ಶಾಲೆಯ ಊಟದ ಪೌಷ್ಟಿಕಾಂಶದ ಗುಣಮಟ್ಟವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ಯಾವ ತರಪ್ಪ ಅಂದ್ರೆ 15,281 ಶಾಲೆಗಳಲ್ಲಿ ನರ್ಸರಿಯಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವಾರಕ್ಕೊಮ್ಮೆ ಮೊಟ್ಟೆ ಮತ್ತು ಹಣ್ಣುಗಳನ್ನು ವಿತರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಫಾಸ್ಟ್ ಚಾರ್ಜಿಂಗ್ ಇ ಬಸ್ ವೀರ ಮಹಾ ಸಾಮ್ರಾಟ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಫಾಸ್ಟ್ ಚಾರ್ಜಿಂಗ್ ವೀರ ಮಹಾ ಸಾಮ್ರಾಟ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. ಬೆಂಗಳೂರಿನಲ್ಲಿ ಇತ್ತೀಚೆಗೆ ವೀರ ಮಹಾ ಸಾಮ್ರಾಟ್ ಅನ್ನುವ ಫಾಸ್ಟ್ ಚಾರ್ಜಿಂಗ್ ಇ ಬಸ್ ಅನ್ನು ಪ್ರಾರಂಭಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಬಿಡುಗಡೆಯಾದಂತಹ ಅಮೆಜಾನ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಾಪಿಂಗ್ ನ ಹೆಸರಿನ ಪ್ರಶ್ನೆ ಇದೆ. ಇದು ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡ್ರಿ, PSF ಪರೀಕ್ಷೆಯಲ್ಲಿ ಕೇಳಿದ್ರೆ ಜಸ್ಟ್ ಎಐ ಇದ್ರ ಲಾಂಗ್ ಫಾರ್ಮ್ ಏನಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. ರೂಪಸ್ ಇದು ಅಮೆಜಾನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಶಾಪಿಂಗ್ ಸಹಾಯಕದ ಹೆಸರಾಗಿದೆ. ಇದು ವೈಯಕ್ತಿಕಗೊಳಿಸಿದ ಉತ್ಪನ್ನಗಳ ಸಲಹೆಗಳನ್ನು ಮತ್ತು ಹೋಲಿಕೆಗಳನ್ನು ಒದಗಿಸುತ್ತದೆ. ಜೊತೆಗೆ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ತಿಳುವಳಿಕೆಯುಳ್ಳ ಖರೀದಿ ನಿರ್ಧಾರಗಳಿಗೆ ಸೂಕ್ತವಾದ ಸಲಹೆಯನ್ನು ಸಹ ಇದು ನೀಡುತ್ತದೆ. ಯಾವುದು? ಅಮೆಜಾನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಾಪಿಂಗ್ ರೂಪಸ್. ಇನ್ನು ಕೊನೆಯ ಪ್ರಶ್ನೆ, ಎಂ ಕರುಣಾನಿಧಿಯವರ ಜನ್ಮ ಶತಮಾನೋತ್ಸವದ ಗೌರವಾರ್ಥವಾಗಿ ಬಿಡುಗಡೆ ಮಾಡಲಾದ ನಾಣ್ಯದ ಮುಖಬೆಲೆ ಯಾವುದು? ಅಂದ್ರೆ ಎಷ್ಟು ರೂಪಾಯಿ ನಾಣ್ಯವನ್ನು ಎಂ ಕರುಣಾನಿಧಿಯವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಬಿಡುಗಡೆ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಆಪ್ಷನ್ಸ್ ಗಳು ನೋಡಿಕೊಳ್ಳೋದಾದ್ರೆ ಮೊದಲನೇದಾಗಿ 100, ಎರಡನೇದಾಗಿ 50 ಹಾಗೂ ಮೂರನೇದಾಗಿ 200 ಮತ್ತು ನಾಲ್ಕನೇದಾಗಿ 500 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್. 100 ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ಇವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಬಿಡುಗಡೆ ಮಾಡಲಾಗಿದೆ. ಖ್ಯಾತ ಸಾಹಿತಿ ರಾಜಕಾರಣಿಯಾದಂತಹ ಮಾಜಿ ಇದು ದ್ರಾವಿಡ ಮುನ್ನೇತ್ರ ಕಳಗಂ DMK ಅಂತ ಕರೀತಾರೆ. ತಮಿಳುನಾಡಲ್ಲಿರುವಂತಹ DMK ಪಕ್ಷದ ಮಾಜಿ ಅಧ್ಯಕ್ಷರು. ಖ್ಯಾತ ಸಾಹಿತಿ ರಾಜಕಾರಣಿ ದ್ರಾವಿಡ ಮುನ್ನೇತ್ರ ಕಳಗಂ ಮಾಜಿ ಅಧ್ಯಕ್ಷರಾದಂತಹ ಎಂ ಕರುಣಾನಿಧಿಯವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಬಿಡುಗಡೆ ಮಾಡಲಾದ ಸ್ಮರಣಾರ್ಥ ನಾಣ್ಯ 100 ರೂಪಾಯಿ ಮುಖಬೆಲೆಯದಾಗಿತ್ತು. ಈ ನಾಣ್ಯವನ್ನು ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಅನಾವರಣಗೊಳಿಸಿದರು. ರಾಜನಾಥ್ ಸಿಂಗ್ ಅವರು. ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ಪ್ರತಿದಿನ ಉತ್ತಮವಾದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ನಮ್ಮ ಈ ಒಂದು ಚಾನಲ್ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ. ಧನ್ಯವಾದಗಳು.